ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಕನಸು ಅಥವಾ ಸ್ವಪ್ನ ಬಿದ್ದರೆ ಅದರ ಶುಭ ಮತ್ತು ಅಶುಭ ಪರಿಣಾಮಗಳು ಏನಾಗುವುದು ಎಂಬುದನ್ನು ತಿಳಿಯೋಣ. ಕನಸಿನಲ್ಲಿ ಬಯಲಿನಲ್ಲಿ ಹುಲುಸಾಗಿ ಬೆಳೆದ ಯಾವುದೇ ಬೆಳೆಯನ್ನು ನೋಡಿದರೆ ನಿಮ್ಮ ಅಭಿವೃದ್ಧಿ ಆದಾಯ ಮೂಲ ಹೆಚ್ಚುವುದು. ಹಣ್ಣು ಹಂಪಲು ತರಕಾರಿಯನ್ನು ನೋಡಿದರೆ ಆ ಮನೆಗೆ ಸಂತೋಷ ಪಡುವ ಸಮಯ ಅತಿ ಬೇಗ ಬರುವುದು. ಸ್ವಪ್ನದಲ್ಲಿ ತಾನು ವಿದ್ಯಾಭ್ಯಾಸ ಅಂದರೆ ಓದುವುದು ಕಂಡರೆ ತಾನು ಕಲಿತ ಪಾಠವನ್ನು ಮರೆಯುವುದು ಹೆಚ್ಚಾಗುವುದು. ಕನಸಿನಲ್ಲಿ ಮಳೆಗಾಲದ ಮಳೆಯನ್ನು ನೋಡಿದರೆ ಪ್ರಯಾಣ ಅಥವಾ ತೀರ್ಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವರು. ಬೆಂಕಿಯಲ್ಲಿ ತನ್ನನ್ನು ತಾನು ಸುಟ್ಟಿಕೊಂಡ ಕನಸು ಕಾಣಿದರೆ ಹಣಕಾಸು ಹೆಚ್ಚುವುದು, ಶುಭ ಶ್ರೇಯಸ್ಕರವಾದದ್ದು. ನೀರಿನಲ್ಲಿ ತಾನು ಮುಳುಗುವುದನ್ನು ಕಂಡರೆ ಗಂಡಾಂತರ ಸೂಚನೆಯಾಗಿರುವುದು. ಕನಸಿನಲ್ಲಿ ತಾನು ಎಷ್ಟು ಜನರ ಜೊತೆ ನೃತ್ಯ ಅಂದರೆ ಡ್ಯಾನ್ಸ್ ಮಾಡುವರೋ ಅಷ್ಟು ಜನರಿಂದ ಅನುಕೂಲವಾಗುವುದು. ನಗಡಿಯಾದರೆ ಒಂದು ಬಾಂಧವರ ಆಗಮನವಾಗುವುದು. ಕನಸಿನಲ್ಲಿ ಮಲವನ್ನು ಕಂಡರೆ ಸಿರಿ ಸಂಪತ್ತು ಹೆಚ್ಚುವುದು. ಕನಸಿನಲ್ಲಿ ಹೆಣವನ್ನು ನೋಡಿದರೆ ಆಯಸ್ಸು ಹೆಚ್ಚುವುದು. ಅಂದರೆ ಸತ್ತವರು ಎದ್ದು ಬಂದಂತೆ ಕಾಣಿಸಿದರೆ ಮಾತ್ರ ಗಂಡಾಂತರ ಎದುರಾಗುವುದು. ಕನಸಿನಲ್ಲಿ ತಮ್ಮ ಮನೆಯ ಪೂರ್ವಜರು, ಗುರು ಹಿರಿಯರು, ದೈವವಾಣಿ ಅಥವಾ ಅಶರೀರವಾಣಿ ಏನಾದರೂ ಹೇಳಿದರೆ ಅದು ಪರಿಪೂರ್ಣವಾಗಿ ನಿಜವಾಗುವುದು. ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದರೆ ಪುತ್ರ ಸಂತಾನವಾಗುವುದು. ಹೂವನ್ನು ಕೀಳುವುದು, ಆರಿಸುವುದು ಕಂಡರೆ ಸಕಲ ಕಾರ್ಯಗಳು ಯಶಸ್ವಿಯಾಗುವುದು. ಕನಸಿನಲ್ಲಿ ಮುತ್ತೈದೆ ಕಂಡರೆ ಅತಿ ಹೆಚ್ಚು ಶ್ರೇಯಸ್ಕರ ಫಲ ನೀಡುವುದು. ಕನಸಿನಲ್ಲಿ ನದಿ, ಸರೋವರ, ಚಿನ್ನ, ವಿಭೂತಿ, ತುಳಸಿ, ಪಾರಿಜಾತ, ಬಿಲ್ವಪತ್ರೆ, ರುದ್ರಾಕ್ಷಿ, ಅರಳಿದ ಹೂವು, ಗಂಧದ ಮರ, ದೇವರು, ಬಿಳಿ ಆನೆ ಕಂಡರೆ ಶುಭ ಫಲ ನೀಡುವುದು. ಹೂವಿನ ಚೆಂಡಿನಲ್ಲಿ ಆಟವಾಡುವ ಕನಸು ಕಂಡರೆ ಹೆಚ್ಚು ಐಶ್ವರ್ಯ, ಆಸ್ತಿ, ಸಂಪತ್ತಿನ ಭಾಗ್ಯ ದೊರೆಯುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.